ಆಗ ಇವನು ಬಂದು ನನ್ನನ್ನು ಡಾಕ್ಟರ್ ಹತ್ರ ಕರ್ಕೊಂಡು ಹೋದ. ಪೊಲೀಸ್ನವ್ರು ಬರೋ ತನಕ ತಂಗಿ ತಂಗಿ ಅಂತ ಕರಿತಿದ್ದೋನು ಅವ್ರು ಬಂದ ತಕ್ಷಣ ಕೆಟ್ಟದಾಗಿ ನಡ್ಕೊಳ್ಳೋಕೆ ಶುರು ಮಾಡ್ದ. ಅದಕ್ಕೆ ನನಗೆ ತಡ್ಕೊಳಕ್ಕಾಗದೆ ಸರಿಯಾಗಿ ಹೊಡ್ದೆ. ಮುದ್ದ ಮಾವಲ್ಲ ನನ್ನ ಮದ್ವೆ ಆಗಲ್ಲ ಅಂದ್ರೆ ನನ್ ಬದುಕಿರಲ್ಲ ಅಂತ ಹೇಳಿದ್ದೆ ತಾನೆ. ಮಾವನು ನನ್ನನ್ನು ಬೇಡ ಅಂದ್ಮೇಲೆ ನನ್ ಬದುಕಿದ್ದು ಏನ್ ಪ್ರಯೋಜನ ಹೇಳು? ಹಾ ಎಲ್ಲರೂ ಸ್ವಲ್ಪ ನಿಶಬ್ದವಾಗಿ ಕೂತ್ಕೊಳ್ತೀರಾ? ಈ ಇಬ್ಬರು ಸಾಕ್ಷಿಗಳ ಹೇಳಿಕೆಯನ್ನ ಕೇಳಿದ ಮೇಲೆ ಬೆಳ್ಳಿದು ಯಾವ ತಪ್ಪು ಇಲ್ಲ ಅಂತ ಈ ಪಂಚಾಯ್ತಿ ತೀರ್ಮಾನಕ್ಕೆ ಬಂದಿದೆ. ಅಷ್ಟೇ ಅಲ್ಲ, ಕದ್ರೇಶ ಪೊಲೀಸ್ ಸ್ಟೇಷನಿಂದ ಊರಿಗೆ ಬಂದ ಮೇಲೆ ನಾವೆಲ್ಲ ಮುಖಂಡರುಗಳು ಸೇರಿ ಅವಾಗೇನು ತೀರ್ಮಾನ ತಗೊಳ್ತೀವೋ ಆ ಶಿಕ್ಷೆನ ಅವನಿಗೆ ಕೊಡುತ್ತೆ. ಕೈ ಮುಗಿದು ಕೇಳ್ಕೊಂತೀನಿ ಸ್ವಾಮಿ, ಬರೀ ಶಿಕ್ಷೆ ಸಾಕಾಗಲ್ಲ ಅವನಿಗೆ. ಹೆಣ್ಮಕ್ಳು ಅಂದ್ರೆ ಆಕ್ಲಾಸನ ಅವನಿಗೆ. ಅವ್ನು ಮಾಡಿದ ತಪ್ಪು ಇವರಲ್ಲಿ ಯಾರು ಮಾಡಬಾರ್ದು, ಹಾಗೆ ಮಾಡಬೇಕು. ಅವನ್ನ ಊರಿಂದ ಬಹಿಷ್ಕಾರ ಹಾಕಿ. ನಿಮ್ಮೆಲ್ರೂ ನಾನು ಕೇಳ್ಕೊಳ್ಳೋದೊಂದೇ, ಬೆಳ್ಳಿ ಮಗು ಥರ ಮನ್ಸಿರೋ ಹುಡುಗಿ. ಅವಳು ಈ ಊರಿಗೋಸ್ಕರ ದೇವಸ್ಥಾನದಲ್ಲಿ ಏನೇನೆಲ್ಲ ಬೇಡ್ಕೊಂಡು ಹೇಗೆಲ್ಲ ಸೇವೆ ಸಲ್ಲಿಸಿದಾಳೆ ಅಂತ ನಿಮಗೆ ಗೊತ್ತು. ಆದರೆ ಈಗ ಅವಳಿಗೆ ಸಮಸ್ಯೆ ಅಂತ ಬಂದಾಗ ನೀವುಗಳು ಅವಳ ಜೊತೆ ಇಲ್ದೇ ಇದ್ರೂ ಪರವಾಗಿಲ್ಲ, ದಯವಿಟ್ಟು ಅವಳ ಮನ್ಸಿಗೆ ನೋವು ಕೊಡಬೇಡಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಮಾವ, ಅಳ್ಬೇಡ ಬೆಳ್ಳಿ, ನೀನೇನು ಅಂತ ಇಡೀ ಊರಿಗೆ ಗೊತ್ತಾಗಿದೆ. ಇನ್ಮೇಲೆ ನಿನ್ನ ಕಣ್ಣೀರು ಏನಿದ್ರು ಖುಷಿಯಾಗಿದ್ದಾಗ ಮಾತ್ರ ಬರಬೇಕು, ನೋವಾದಾಗಲ್ಲ. ನಾನು ಇವ್ರನ್ನ ಬಿಟ್ಬಿಟ್ಟು ಬರ್ತೀನಂತೆ, ನೀವು ಬೆಳ್ಳಿನ ಜೋಪಾನವಾಗಿ ಮನೆಗೆ ಕರ್ಕೊಂಡೋಗಿ. ಸರಿನಪ್ಪ. ನನ್ನ ಮಾತಿಗೆ ಬೆಲೆ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ. ನಾನಿನ್ನು ಬರ್ತೀನಿ. ಸರಿಯಪ್ಪ, ಬನ್ನಿಮ್ಮ. ಇನ್ನೇನ್ರಪ್ಪ, ಎಲ್ಲ ಮುಗೀತಲ್ಲ, ಹೇಳಿ ಇನ್ನ. ಸ್ವಾಮಿ, ಏನ್ ಎಲ್ರೂ ಮೇಲೆ ಎದ್ಬಿಟ್ರಿ? ಇನ್ನು ನ್ಯಾಯ ತೀರ್ಮಾನನೇ ಆಗಿಲ್ಲ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಲ್ಲ ಸ್ವಾಮಿ, ಕದ್ರೇಶ ಇಲ್ಲ ಅಂತ ಈ ತರ ಅನ್ಯಾಯ ಮಾಡೋದು ಸರಿ ಕಾಣಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂತ್ಯಪ್ಪ ವೆಂಕಟೇಶ? ನೀವುಗಳು ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು ಅನ್ನೋದು ನನ್ನ ವಾದ. ಮುತ್ತು ಇವರಿಬ್ರು ಕರ್ಕೊಂಬಂದು ಸಾಕ್ಷಿ ಹೇಳಿಸ್ದ ಸರಿ, ಆದ್ರೆ ಬೆಳ್ಳಿಗೆ ಔಷಧಿ ಕೊಟ್ಟಿರೋಂಥ ಅಜ್ಜಿ ಇವ್ರೇನಂತ ಯಾರಿಗೆ ಗೊತ್ತು?
ಜೊತೆ ಏನೋ ಮಾಡ್ತಾ ಇದ್ದೆ. ನಾನು ಗಂಡು ಇವಳು ಹೆಣ್ಣು ಅಂದಮೇಲೆ 1000 ಇರುತ್ತಪ್ಪ. ಅನ್ಭವಿಸೋವರೆಗೂ ಸುಖ, ಮುಗಿದ ಮೇಲೆ ಕೋಪ. ಹೌದು ಹೌದು, ನಾನು ಮಾಯನ್ ಮದ್ವೆ ಆಗ್ತಾ ಇದ್ದೀನಿ. ಏನೀಗ? ನಿನ್ನ ಮದ್ವೆ ಆಗೋಕೆ ನನಗೆ ಇಷ್ಟ ಇದೆ. ನಿನ್ನ ಮದ್ವೆ ಆಗ್ಬೇಕು ಅಂತ ನನಗೆ ಒಂದು ಕ್ಷಣ ಕೂಡ ಅನ್ಸಿಲ್ಲ. ಇವಳೆ ಕಣೆ ಮಾಡೋದೆಲ್ಲ ಮಾಡ್ಬಿಟ್ಟು ನಾನೇನು ತಪ್ಪೇ ಮಾಡಿಲ್ಲ ಅಂತ ದೇವ್ರ ಹತ್ರ ಸಾಬೀತ್ ಮಾಡಕ್ ಬಂದಿರೋದು. ಇವಳೇನೆ ಅಕ್ಕ ಕೆಂಡ ತುಳಿಯಕ್ ಬಂದಿರೋಳು. ಮೂರ್ಗೇಣುದ್ದವಳೆ ಬಾರಿ ಆಡ್ತಾಳೆ ಬಿಡು. ಅಯ್ಯ ಬಾರೆ, ಮನ್ಸನ್ಗೆ ಮೋಸ ಮಾಡ್ಬೋದು, ದೇವ್ರಿಗೆ ಮೋಸ ಮಾಡೋಕ್ಕಾಗುತ್ತಾ? ಸುಳ್ಳೇಳಿ ಬೆಂಕಿಗಿಳಿದ್ರೆ ಸುಟ್ಟಿ ಭಸ್ಮ ಆಗೋಯ್ತಾಳೆ. ಅಷ್ಟು ಶಕ್ತಿ ಐತೆ ಆ ತಾಯಿಗೆ. ಬೆಳ್ಳಿ ಏನಿದೆಲ್ಲ? ಯಾಕೆ ಈಗ ನಡ್ಕೋತಾ ಇದ್ಯಾ? ಜನರು 1000 ಮಾತಾಡ್ತಾರೆ ಅಂತ ನಾವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಅವ್ರನ್ನ ಮೆಚ್ತಾ ಹೋದ್ರೆ ಜೀವನ ಪೂರ್ತಿ ಈ ರೀತಿ ಕೆಲಸನ ಮಾಡ್ತಾನೆ ಇರ್ಬೇಕಾಗತ್ತೆ. ಜನರಿರೋದೇ ನಮ್ ಕಡೆ ಬೆಟ್ ಮಾಡಿ ತೋರಿಸೋದಕ್ಕೆ. ನಾವು ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು. ಮೊದ್ಲು ಮನೆಗೆ ಹೋಗೋಣ ನಡಿ ಬೆಳ್ಳಿ. ಅತ್ತೆ ನೀವಾದ್ರೂ ಹೇಳೋದಲ್ವಾ? ದೇವ್ರಗಳಿಗೂ ಪರೀಕ್ಷೆಗಳು ಎದುರಾಗಿತ್ತು. ಅಂಧ ಸೂರ್ಯದೇವನ್ಗೂ ಗ್ರಹಣ ಅನ್ನೋದಿದೆ. ಇನ್ನ ನಾವುಗಳು ಬರೀ ಮನುಷ್ಯರಷ್ಟೇ. ಕೇವಲ ಒಂದೇ ಒಂದು ಸನ್ನಿವೇಶ ನನ್ನ ಜೀವನನೇ ಪ್ರಶ್ನೆ ಮಾಡ್ತಿದೆ ಅಂದ್ರೆ ಅದು ತಪ್ಪು ಅಂತ ನಾನು ಸಾಬೀತು ಮಾಡಲೇಬೇಕು. ಮಾಡಲೇಬೇಕು ಮಾವ. ಬೆಳ್ಳಿ ಬೆಳ್ಳಿ, ಎಲ್ಲ ನೋಡಕ್ ನಮಗೆ ಕಷ್ಟ ಆಗತ್ತೆ ಬೆಳ್ಳಿ. ದಯವಿಟ್ಟು ನಿಲ್ಲಿಸ್ಬಿಡು, ಕೈ ಮುಗಿತೀನಿ, ದಯವಿಟ್ಟು ನಿಲ್ಲಿಸ್ಬಿಡು ಬೆಳ್ಳಿ. ನಮ್ಮ ಮುತ್ತು ಮಾವ ಅಂದ್ರೆ ಸುಮ್ಮನೆನಾ? ನನ್ಗೋಸ್ಕರ ಅವ್ರ ಮೇಲೆ ಕೆಂಡನೆ ಕಾರ್ಬಿಟ್ರಲ್ಲ ಮಾವ. ನಿನಗೇನಾದ್ರೂ ಅದ್ರ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತಾ? ಒಬ್ಬೊಬ್ರಿಗೂ ಚರ್ಮ ಸುಲ್ದು ಬಿಡ್ತೀನಿ.
ದಿವ್ಸ ನಿನ್ ಕೈ ಅಡ್ಗೆ ತಿಂತಾನೆ ಇರ್ಬೇಕು ಅನ್ಸುತ್ತೆ. ಅಷ್ಟ್ ಚೆನ್ನಾಗಿ ಮಾಡ್ತೀಯ. ದಿವ್ಸ ನಿನ್ ಕೈ ಅಡ್ಗೆ ತಿನ್ನೋ ಅದೃಷ್ಟ ಯಾರಿಗಿದ್ಯೋ ಏನೋ. ಬೆಳ್ಳಿ ನಿಂಗೆ ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದ್ಯಾ? ನೀನ ಕೆಂಡ ಆಯೋದ್ರಿಂದ ನಿನ್ ಪ್ರಾಣ ಹೋದ್ರೂ ಹೋಗ್ಬೋದು. ದಯವಿಟ್ಟು ನನ್ನ ಮಾತು ಕೇಳು, ಬಾ ಮನೆಗೆ ಹೋಗೋಣ. ನಾನು ಹಿಂದೆ ಮುಂದೆ ನೋಡದೆ ಈ ನಿರ್ಧಾರಕ್ಕೆ ಬರಲಿಲ್ಲ ಮಾವ. ನಾನು ಏನು ಮಾಡ್ತಿದ್ದೀನಿ ಅಂತ ಚೆನ್ನಾಗಿ ಅರ್ಥಕೊಂಡೇ ಕೆಂಡ ಹಾಯ್ತಿದ್ದೀನಿ. ನೀವಿಷ್ಟೆಲ್ಲ ಹೇಳ್ತಿರೋದು ನನ್ನ ಒಳ್ಳೇದಕ್ಕೆ ಅಂತ ಗೊತ್ತು. ಆದರೆ ಈ ಕೆಂಡದ ಮೇಲೆ ನಡೆಯೋ ನಿರ್ಧಾರ ನನ್ನ ಒಳ್ಳೇದಕ್ಕೆ. ಈ ನಿರ್ಧಾರನ ದೇವ್ರೇ ಬಂದು ಬೇಡ ಅಂದರೂ ನಾನು ಒಪ್ಪಲ್ಲ. ಇದರಲ್ಲಿ ಯಾರಿಗೂ ಯಾವ ಅನುಮಾನನೂ ಬೇಡ. ನಾನು ಕೆಂಡ ಹಾಯೋದು ನಿಶ್ಚಯ. ಆದ್ರೆ ಇದನ್ನೆಲ್ಲ ನೋಡೋ ಶಕ್ತಿ ನನ್ನಲ್ಲಿಲ್ಲ ಬೆಳ್ಳಿ. ನಾನಿಲ್ಲಿರೋದಿಲ್ಲ. ಷಣ್ಮುಗ, ನಡಿ ಹೊರಡೋಣ. ಮುತ್ತು ಬೇಡ ಮುತ್ತು, ಇಲ್ಲ ಇರೋಣ. ಹೇಗಾದ್ರೂ ಮಾಡಿ ಬೆಳ್ಳಿ ಮನಸ್ಸು ಬದಲಾಯಿಸೋ ಪ್ರಯತ್ನ ಮಾಡೋಣ ಮುತ್ತು, ಪ್ಲೀಸ್. ಅತ್ತೆ, ನನ್ನ ಕೈಯಲ್ಲಿ ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟು ಪ್ರಯತ್ನ ಮಾಡಿದ್ದೀನಿ. ಆದರೆ ಬೆಳ್ಳಿ ನನ್ನ ಮಾತನ್ನೇ ಒಪ್ಕೋತಾ ಇಲ್ಲ. ಇವಳ ಮಾತುಗಳು, ಇವಳು ತಗೊಂಡಿರೋ ನಿರ್ಧಾರ, ಇವಳು ನಡ್ಕೊಳ್ತಿರೋ ರೀತಿ ನೋಡ್ತಿರೋ ನಂಗೆ ತುಂಬ ಭಯ ಆಗ್ತಿದೆ. ನಮ್ಮ ಮುಂದೆ ಚಿಕ್ಕ ಮಗು ಥರ ಇದ್ದಿದ್ದ ಬೆಳ್ಳಿನೇ ಬೇರೆ, ಈಗ ನಮ್ಮ ಮುಂದೆ ಕೂತಿರೋ ಬೆಳ್ಳಿನೇ ಬೇರೆ. ಮನ್ಸಿಗೆ ತುಂಬ ನೋವಾಗ್ತಿದೆ ಅತ್ತೆ. ಯಾಕಮ್ಮ ಇಷ್ಟೊಂದು ಕಷ್ಟ ಪಡ್ತಿದ್ಯಾ ನೀನು? ಬೇಡ ಕಡೆ ಬೆಳ್ಳಿ. ಕಷ್ಟ ಪಡಲೇಬೇಕು ಅಂತ ಹುಟ್ಟಿರೋ ಜನ್ಮ ಅಣ್ಣ ಇದು. ಒಂದು ವೇಳೆ ಆ ಕೆಂಡ ಹಾಯೋದ್ರಲ್ಲಿ ನನಗೇನಾದರೂ ಆಗಿ ನಾನು ಸತ್ತೇ ಹೋದ್ರು ನಾನು ತಪ್ಪು ಮಾಡಿಲ್ಲ ಅಂತ ನಿರೂಪಿಸಿ ಸತ್ತೆ ಅನ್ನೋ ನೆಮ್ಮದಿ ನನಗಿರುತ್ತೆ. ಅದನ್ನ ಕೆಂಡದ ಹಾಸಿಗೆ ಅಂತ ನೀವೆಲ್ಲರೂ ಅನ್ಕೊಂಡಿದ್ದೀರ. ಆದರೆ ನನಗೆ ಈ ದೇವಿ ಅದನ್ನ ಹೂವಿನ ಹಾಸಿಗೆ ರೀತಿ ಮಾಡ್ತಾಳೆ ಅಂತ ಅನ್ಕೊಂಡಿದ್ದೀನಿ. ನಾನು ನಿರಪರಾಧಿ ಅಂತ ಎಲ್ರಿಗೂ ನಿರೂಪಿಸೋ ಪ್ರಯತ್ನ ಮಾಡಲೇಬೇಕು. ದಯವಿಟ್ಟು ಇದಕ್ಕೆ ಯಾರೂ ಅಡ್ಡಿ ಬರಬೇಡಿ. ಕದ್ರೇಶ್ ಅವರು ಬೇಲ್ ಕಾಪಿ ತಗೊಳ್ಳಿ ಸರ್. ಹೇ, ಸಿಗ್ನೇಚರ್ ಮಾಡ್ಸ್ಕೊಂಡು ಕಳಿಸ್ರಿ. ಓಪನ್ ದ ಡೋರ್ ಸರ್. ಇದಕ್ಕೊಂದು ಸೈನ್ ಮಾಡಪ್ಪ. ಲಾಯರ್ ಸಾಹೇಬ್ರೆ, 500 ರೂಪಾಯಿ ನೋಟು ಅಪ್ಪ ಆದರೆ 2,000 ರೂಪಾಯಿ ನೋಟು ಅದರಪ್ಪ ಅಲ್ವಾ ಸರ್? ಬರ್ತೀನಿ ಸರ್. ಅಲ್ಲ, ಹೋಯ್ತೀನಿ ಸರ್. ಬರ್ತೀನಿ ಸರ್. ಬನ್ನಿ. ಏನಮ್ಮ ಬೆಳ್ಳಿ, ಕೆಂಡ ಹಾಯಕ್ಕೆ ರೆಡಿ ಇದೆಯಾ ಅಥವಾ ನಿರ್ಧಾರ ಏನಾದ್ರು ಬದಲಾವಣೆ ಇದೆಯಾ?
ಬದಲಾವಣೆನೂ ಇಲ್ಲ. ಸರಿ ಆಯ್ತಮ್ಮ, ಪುರೋಹಿತ್ರೆ ಪೂಜೆ ಮಾಡಿ ಹೊಡಿರೋ ಟಮ್ಟೇನ. ಓಹೋ, ಎಲ್ಲ ರೆಡಿ ಇದ್ದಂಗಿದೆ. ಕೆಂಡ ಆಯೋದು ಸುಲಭ ಅಂದ್ಕೊಂಡಿದ್ದಾಳೆ. ಇದನ್ನ ದಟ್ತಾನ ಅಂತಾನೆ ಹೇಳಬೇಕು. ಕೆಂಡದ ಮೇಲೆ ಒಂದೊಂದೇ ಕಾಲಿಡ್ಲಿ ಬಿಲ್ವಿಲ್ಲ ಅಂತ ಒದ್ದಾಡಿ ಹೊಡೋಗ್ತಾಳೆ. ಮೊದಲು ನಾವೇ ಸೂಪರ್ಮನ್ ಅಂದ್ಕೊಳ್ಳೋರು ಕೊನೆಯಲ್ಲಿ ಝೀರೋ ಆಗಿರೋನ ತುಂಬ ಜನ ನೋಡಿದ್ದೀನಿ. ದೇವರು ದಿಂಡ್ರು ಅಂತ ಇಲ್ಲಿ ತನಕ ಬಂದಿದ್ದಾಳಲ್ಲ, ಇವಳನ್ನ ನೋಡಿದ್ರೆ ನಂಗೆ ನಗು ಬರುತ್ತೆ. ಆ ದೇವರೇ ಪ್ರತ್ಯಕ್ಷ ಆಗಿ ಇವಳನ್ನ ಕಾಪಾಡ್ತಾಳೆ ಅಂದ್ಕೊಂಡಿದ್ದಾಳೆ. ಯಾಕಪ್ಪ ಗಾಡಿ ಆಫ್ ಆಯ್ತು? ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ಚಳಿ ಬೇರೆ ಸಖತ್ತಾಗಿದೆ. ಬೆಳ್ಳಿ ಏನಾದರೂ ಇವತ್ತು ಜೊತೆಗಿದ್ದಿದ್ರೆ ನಾಟಿ ಕೋಳಿನ ಹಂಗೆ ಉಗಿದು ಬಿಡ್ತಿದ್ದೆ. ಮನೆಗೆ ಹೋಗ್ಬಿಟ್ಟು ಒಂದು 90 ಹಾಕ್ಬಿಡೋಣ.